आत्मविद्या जय जय हो, ब्रह्म विद्या जय जय हो। आत्मविद्या जय जय हो, ब्रह्म विद्या जय जय हो। आत्मविद्या जय जय हो, ब्रह्म विद्या जय जय हो। आत्मविद्या जय जय हो, ब्रह्म विद्या जय जय हो। आनंद विद्या जय जय हो, आरोग्य विद्या जय जय हो। आनंद विद्या जय जय हो, आरोग्य विद्या जय जय हो। निर्वाण विद्या जय जय हो, भाग्य विद्या जय जय हो। आनंद विद्या जय जय हो, आरोग्य विद्या जय जय हो। आनंद विद्या जय जय हो, आरोग्य विद्या जय जय हो। निर्वाण विद्या जय जय हो, भाग्य विद्या जय जय हो। श्वास विद्या जय जय हो, दिव्य श्वास विद्या जय जय हो। ज्ञान विद्या जय जय हो, दिव्य ध्यान विद्या जय जय हो। जय हो, जय हो, जय हो, जय हो। संकल्प शक्ति जय जय हो, इच्छा शक्ति जय जय हो। संकल्प शक्ति जय जय हो, इच्छा शक्ति जय जय हो। संकल्प शक्ति जय जय हो, इच्छा शक्ति जय जय हो। संकल्प शक्ति जय जय हो, इच्छा शक्ति जय जय हो। ज्ञान शक्ति जय जय हो, कर्म शक्ति जय जय हो। ज्ञान शक्ति जय जय हो, कर्म शक्ति जय जय हो। स्वाध्याय शक्ति जय जय हो, ध्यान शक्ति जय जय हो। ज्ञान शक्ति जय जय हो, कर्म शक्ति जय जय हो। ज्ञान शक्ति जय जय हो, कर्म शक्ति जय जय हो। स्वाध्याय शक्ति जय जय हो, ध्यान शक्ति जय जय हो।
प्राण शक्ति जय जय हो, दिव्य प्राण शक्ति जय जय हो, पिरामिड शक्ति जय जय हो, दिव्य पिरामिड शक्ति जय जय हो, जय हो जय हो जय हो जय हो। सत्य हिंसा जय जय हो, शौच संतोष जय जय हो, सत्य हिंसा जय जय हो, शौच संतोष जय जय हो, सत्य अहिंसा जय जय हो, शौच संतोष जय जय हो, सत्य अहिंसा जय जय हो, शौच संतोष जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, मैत्री करुणा जय जय हो, दिव्य मैत्री करुणा जय जय हो, समता शांति जय जय हो, दिव्य समता शांति जय जय हो, जय हो जय हो जय हो जय हो। आज्ञा चक्र जय जय हो, सहस्रार जय। ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಕರ್ನಾಟಕದ ಸಮಸ್ತ ಕನ್ನಡಿಗರಿಗೆ, ಕರ್ನಾಟಕದ ಧ್ಯಾನ ದೇವರುಗಳಿಗೆ, ಆಧ್ಯಾತ್ಮಿಕ ಉಪಾಸಕರಿಗೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ವತಿಯಿಂದ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಕೋರುತ್ತಾ, ಮೈತ್ರೇಯ ಫೌಂಡೇಶನ್ ಮತ್ತು ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಇವರು ಹಮ್ಮಿಕೊಂಡಿರುವ ಶರನ್ನವರಾತ್ರಿಯ ಈ ಧ್ಯಾನ ಸಂಭ್ರಮೋತ್ಸವದ ಶಿಬಿರಕ್ಕೆ ಧನ್ಯವಾದಗಳೊಂದಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಈ ಶಿಬಿರಕ್ಕೆ ತಮ್ಮ ಪ್ರಾರ್ಥನೆಯೊಂದಿಗೆ ಚಾಲನೆಯನ್ನು ನೀಡಲಿದ್ದಾರೆ ನವ್ಯಶ್ರೀ ಕಂದಗಲ್. ಇವರು ಮೈಸೂರಿನಲ್ಲಿ BAMS ಕೋರ್ಸ್ ಮಾಡುತ್ತಿದ್ದಾರೆ. ತಾಯಿಯವರಿಂದ ಇವರಿಗೆ ಧ್ಯಾನದ ಪರಿಚಯವಾಗಿ 4 ವರ್ಷದಿಂದ ಇವರು ಧ್ಯಾನ ಸಾಧನೆಯಲ್ಲಿ ಮುಂದುವರೆದಿದ್ದಾರೆ. ಈಗ ರೀಸೆಂಟ್ ಆಗಿ ಪೈಮಾದಲ್ಲಿ ವಾಲಂಟರಿ ಆಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ.
ನವೇಶ್ರೀ, ಪ್ಲೀಸ್ ವೆಲ್ಕಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಒಂದು ಪುರಂದರದಾಸರ ಕೀರ್ತನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರ, ಇಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರ, ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ನಂದ ಗೋಪನ ಮಂದಿರಂಗಳ ಸಂದುಗೊಂದಿನಲಿ, ನಂದ ಗೋಪನ ಮಂದಿರಂಗಳ ಸಂದುಗೊಂದಿನಲಿ, ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ, ನಾಚದೆ ಮಾಧವ ಎಂಬ ಮಕುತನ ವಾಚಕಂಗಳಲ್ಲಿ, ಬೀಚುಕೊಂಡದ ಪುರಂದರ ವಿಠಲನ ಲೋಚನಾಚದಲ್ಲಿ, ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಈ ಚರಾಚರದೊಳಗೆ ಜನಗಳ ಆಚೆ ಈಚೆಯಲಿ, ಈ ಚರಾಚರದೊಳಗೆ ಜನಗಳ ಆಚೆ ಈಚೆಯಲಿ, ಕೇಚರೇಂದ್ರನ ಸೂತನ ರಥದ ಚೌಕಪೀಠದಲ್ಲಿ, ನಾಚದೆ ಮಾಧವ ಎಂಬ ಮಕುತನ ವಾಚಕಂಗಳಲ್ಲಿ, ವೀಜುಕೊಂಡದ ಪುರಂದರ ವಿಠಲನ ಲೋಚನಾಚದಲ್ಲಿ, ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರ, ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ. ಧನ್ಯವಾದಗಳು. ಥ್ಯಾಂಕ್ ಯು. ತಮ್ಮ ಭಕ್ತಿ ಗೀತೆಯೊಂದಿಗೆ ಎಲ್ಲರ ಮನ ತನುವನ್ನು ತಣಿಸಿದ ಕುಮಾರಿ ನವೇಶ್ರೀ ಅವರಿಗೆ ಧನ್ಯವಾದಗಳು. ನಮ್ಮ ಇವತ್ತಿನ ದೇವಿಯ ರೂಪದ ಶ್ಲೋಕದೊಂದಿಗೆ ನಮ್ಮ ಎಲ್ಲರ ನೆಚ್ಚಿನ ಅಧ್ಯಕ್ಷ ಸೇವೆಯಲ್ಲಿರುವ ಡಾಕ್ಟರ್ ಟಿ ಹರಿಶಂಕರ್ ಸರ್ ಇವರು ತಮ್ಮೊಂದಿಗೆ ಈ ಶ್ಲೋಕವನ್ನು ಹಂಚಿಕೊಂಡು ತಮಗೆ ಎಲ್ಲ ವಿವರಣೆಯನ್ನು ತಿಳಿಸಲಿದ್ದಾರೆ. ಸರ್, ಪ್ಲೀಸ್ ವೆಲ್ಕಮ್. ನಮಸ್ಕಾರ. ಸಮಸ್ತ ಕರ್ನಾಟಕ ಧ್ಯಾನಾರ್ಥಿಗಳಿಗೆ ನಮಸ್ಕಾರ. ಯಾವ ರೂಪಗಳಲ್ಲ ದೇವಿಗೆ. ದೇವಿ ಅಂದ್ರೆ ನಮ್ಮಲ್ಲಿ ಸಾಧನೆ ಮಾಡ್ತಾ ಹೋದಂಗೆಲ್ಲ ಇವೆಲ್ಲ ಅರಳುವಿಕೆ. ನಾವು ಅದನ್ನ ನಾವು ರೂಪಗಳಂತೇಳಿ ಅದನ್ನ ಪೂಜೆ ಮಾಡ್ತೀವಿ. ಪೂಜೆ ಆಕ್ಚುಲಿ ಮಾಡ್ಬೇಕಾಗಿದ್ದು ಅಂತರ ಪೂಜಸ್ಥರಾಗ್ಬೇಕು, ಪೂಜೆ ಮಾಡೋದನ್ನ. ಪೂಜಾ ಭಾವನೆ ನಮ್ಮಲ್ಲಿ ಬರ್ಬೇಕು. ಸೊ ಫಸ್ಟ್ ನಾವು ಶೈಲಪುತ್ರಿ ನೋಡಿದ್ವಿ. ಅಂದ್ರೆ ಯಾವ ರೀತಿಯಾಗಿ ಸ್ಥಿರತೆ, ಶರೀರದಲ್ಲಿ ಮನಸ್ಸಿನಲ್ಲಿ ದೃಢತೆ.
ಸಾಧನೆ ಇರ್ತದೆ. ಬ್ರಹ್ಮಚಾರಿಣಿ ಅಂದ್ರೆ ಸಾಧನೆ ಇರ್ತದೆ. ನಮ್ಮ ಜ್ಞಾನ ಭಂಡಾರನೆಲ್ಲ ಪಕ್ಕಕ್ಕಿಟ್ಟು ಅದಕ್ಕೊಂದು ಚುಕ್ಕಿ ಇಟ್ಟು ಫುಲ್ ಸ್ಟಾಪ್ ಇಟ್ಟು ಅಲ್ಲೇ ಅಂತ್ಯ ಮಾಡಿದಾಗ ಬ್ರಹ್ಮತ್ವದ ಆಚರಣೆ ತನ್ನಷ್ಟಕ್ಕೆ ತಾನೇ ನಮ್ಮಲ್ಲಿ ಶುರುವಾಗ್ತದೆ. ಸೊ ಅದರ ಪ್ರಸಾದ, ದ ಕಾನ್ಸಿಕ್ವೆನ್ಸ್, ಅದರ ಪರಿಣಾಮ ಏನು? ಚಂದ್ರಘಂಟ, ಚಂದ್ರಘಂಟಾ ದೇವಿ. ಸೊ ಚಂದ್ರ ಅಂದ್ಕೊಳ್ಳಿ ನಿಮ್ಗೆಲ್ರಿಗೂ ಗೊತ್ತಾಗ್ತದೆ. ಅಲ್ಲಿ ಎರಡಿದಾವೆ. ಚಂದ್ರ ಅಂದ್ರೆ ಚಂದ್ರಶೇಖರನಲ್ಲಿ ಕೂಡ ಒಂದು ಭಾಗ ಚಂದ್ರ. ಅಂದ್ರೆ ಅಲ್ಲಿ ಕಾಂತಿ, ಕಾಂತಿ ಅಂತಂದಾಗ ನಾವೇನಂತ ನಾರ್ಮಲ್ ಕಾಂತಿ ಅಂದ್ರೆ ಪೀಸ್ ಆಫ್ ಮೈಂಡ್ ನಾರ್ಮಲ್, ಅದಲ್ಲ. ಕಾಂತಿ ಅಂದ್ರೆ ನಮ್ಮಿಂದ ಹೊರಗೆ ಬರೋದು, ಆ ಬೆಳಕು, ಆ ಪ್ರಕಾಶ. ಸೊ ನಮ್ಮಿಂದ ಹೊರಬರ ಪ್ರಕಾಶ ಯಾವುದು? ದಿನನಿತ್ಯ ದಿನಚರಿನಾಗ ಏನ್ ಮಾಡ್ತಿದ್ದೀರಾ ನೀವು? ಎಷ್ಟು ಸಾರಿ ಗೊಂದಲದಾಗ ಬೀಳ್ತಾ ಇದ್ದೀರಾ? ಅದೇ ನಿಮ್ ಪ್ರಕಾಶ. ಮೆಡಿಟೇಷನ್ 1 hour ಕೂತ್ಕೊಂಡೆ ಮಾಡ್ದೆ, ಅದು ಕಾಣ್ತು ಇದು ಕಾಣ್ತು, ಅವೆಲ್ಲ ಪಕ್ಕಕ್ಕಿಟ್ರು. ಇಡೀ ದಿನನಿತ್ಯ ಜೀವನದಾಗೆ ನಿಮ್ಮಲ್ಲಿ ಬ್ರಹ್ಮ ಆಚರಣೆ ಬಂದಾಗ ಯಾವ ರೀತಿ ಪ್ರಕಾಶ ಇರುತ್ತೆ, ಆ ಪ್ರಕಾಶದಿಂದ ಏನೆಲ್ಲ ಒಡೆದಾಕ್ಬೋದು ನೀವು. ಅದಕ್ಕೆ ಇವತ್ತು 3ನೇ ಚಂದ್ರಘಂಟೆಗೆ ಎಷ್ಟು ಕೈಗಳು? 10 ಕೈ. ಅಂದ್ರೆ ಅಷ್ಟು ರೀತಿಯಾಗಿ ಒಂದು ವಿಷಯನ ನಾವು 10 ರೀತಿಯಾಗಿ ನಾವು ಆ ಪ್ರಕಾಶದಿಂದ ತೆಗೆದು ಹಾಕ್ಬೋದು. ಚಂದ್ರ ಅಂದ್ರೆ ಆ ಕಾಂತಿ, ನಮ್ಮೊಳಗಿಂದ ಬರೋ ಆ ಪ್ರಕಾಶ. ಆ ಪ್ರಕಾಶ ತ್ರಿಶೂಲ ಆಗ್ಬೋದು, ಖಡ್ಗ ಆಗ್ಬೋದು, ಗದ ಆಗ್ಬೋದು. ಅಂದ್ರೆ ಯಾವ್ದಕ್ಕೆ? ಸರ್ಸೋದಕ್ಕಲ್ಲ, ಇನ್ನ ಹೆಚ್ಚಿನ ಗಾತ್ರದಲ್ಲಿ ನಾವು ಮುನ್ನಡೆಯೋದಕ್ಕೆ. ಯಾವ್ದನ್ನು ನಾವು ಸರ್ಸೋದಕ್ಕೆ ಹೋಗಲ್ಲ, ಅದರಿಂದ ಅತೀತ ಆಗ್ತಾ ಹೋಗ್ತೀವಿ. ಸ್ಟೆಪ್ ಸ್ಟೆಪ್ ಸ್ಟೆಪ್. ನಾನು ಒಂದ್ ಸ್ಟೆಪ್ ಮೇಲೆ ಹತ್ತದಾಗ ಇವಾಗ್ಲೇ ಹೊಸಪೇಟೆ ಸಿಕ್ಕಾಪಟ್ಟೆ ಮಳೆ ಬರ್ತದೆ. 2-3 ಕಳ್ಗಳ ಮೇಲೆ ನಿಂತ್ಕೊಂಡಾಗ ಆ ಮಳೆ ನೀರು ನನಗೆ ಸಾಕಲ್ಲ. ಸೊ ಒಂದು ಸ್ಟೆಪ್, ಆ ಕಾಂತಿಯ ಪ್ರಕಾಶ, ಒಂದು ಸ್ಟೆಪ್ ನಾವು ಮೇಲ್ ಬಂದ್ವಿ, ಒಂದೇ ಒಂದು ಹಂತ ಮೇಲ್ ಬಂದ್ವಿ ಅಂದಾಗ ಆ ಕೆಳಗಿರೋದು ನಮಗೆ ತಾಕಲ್ಲ. ಅದು ಯಾವಾಗ್ಲೂ ಇರ್ತದೆ. ಎಲ್ರೂ ಧ್ಯಾನ ಒಂದು ಸಂಶಯ ಇರ್ತದೆ. ನಾವು ಧ್ಯಾನ ಮಾಡ್ತಿದ್ದು ಸಡನ್ ಆಗಿ ಮತ್ತೆ ಗೊಂದಲದ ಬೀಳ್ತೀವಿ. ಯಾಕಂದ್ರೆ ಗೊಂದಲಕ್ಕೆ ಎದಕ್ ಬೀಳ್ತೀವಿ ಅಂದ್ರೆ ಆ ಪ್ರಕಾಶ ಮತ್ತೆ ಟಕ್ ಅಂತ ಅದು ಕೆಳಗಾಯ್ತು ಅಂದ್ಕೂಳೆ ಮತ್ತೆ ಕೆಳಗಿರೋ ಕೆಸರೆಲ್ಲ ನಮಗೆ ಹತ್ತಕ್ ಶುರುವಾಗ್ತದೆ. ಸೊ ಮತ್ತೆ ಆ ಕೆಸರು ಹತ್ತೈತಲ್ಲ ಅಂತೇಳಿ ನಾವು ಮತ್ತೆ ರೋಧಿಸ್ಕೊಂತ ಹೋದ್ರೆ ಅದರಲ್ಲೇ ಉಳ್ಳಾಡ್ತೀವಿ. ಮತ್ತೆ ಎಲ್ಲ ಧ್ಯಾನ ಪೆಹಲೆಸೆ ಶುರು. ಸೊ ಚಂದ್ರ ಅಂದ್ರೆ ಯಾವಾಗ ಪ್ರಕಾಶಮಾನತೆ ಬಂದ್ರೆ ಗಂಟೆ ತರ ಹೊಡ್ಕೊಂತ ಹೋಗ್ತೀವಿ ನಾವು. ಎಷ್ಟು ತೀಕ್ಷ್ಣವಾಗಿ ಹೊಡ್ಕೊಂತ ಹೋಗ್ತೀವಿ ಪ್ರತಿಯೊಂದನ್ನು. ಅದು ನಿಮಗೆ ಆಗ್ತಾ ಇತ್ತಂದ್ರೆ ನೀವು ಧ್ಯಾನ ಸಾಧನೆಯಲ್ಲಿ ಸರಿಯಾಗಿದ್ದೀರಿ ಅಂತ. ಅದು ಆಗ್ತಾ ಇಲ್ಲ ಅಂತಂದ್ರೆ ಮತ್ತೆ ಪ್ರಯಾಸ ಮಾಡ್ರಿ, ಬೇಜಾರಾಗ್ಬೇಡ್ರಿ, ಮತ್ತೆ ಪ್ರಯಾಸ ಮಾಡ್ರಿ. ಮತ್ತೆ ಆ ಶೈಲಪುತ್ರಿ ಅಂದ್ರ ಶರೀರದಲ್ಲಿ ಸ್ಥಿರತೆ, ಮನಸ್ಸಿನಲ್ಲಿ ದೃಢತೆ, ಹೃದಯದಲ್ಲಿ ಅನುಕಂಪ. ಇದು ನಮಗೆ ನೆಕ್ಸ್ಟ್ ಬ್ರಹ್ಮಚಾರಿಣಿಗೆ ಅನುಕೂಲ ಆಗ್ತದೆ. ನಮ್ಮ ಆ ಕಡೆ ನಾವು ಹೋಗ್ತೀವಿ. ದಿನ ಆ ಕಡೆ ಹೋಗೋದ್ ನಾವ್ ಬಂದ್ರೆ ಬರೀ 1.5 ತಾಸು 2 ತಾಸು ಕುತ್ಕೊಂಡಾಗ ಹೋಗೋದಲ್ಲ. ಕುತ್ಕೊಂಡ್ ಎದ್ದ ಮೇಲೆ ನೀವ್ ಹೆಂಗ್ ಹೋಗ್ತೀರಿ? ಅವ ನಿಮ್ ಜಟ್ಕಾ ಬಂಡಿ ಹೆಂಗ್ ಓಡ್ತತೆ? ಅದಕ್ಕೆ 5 ಕುದುರೆಗಳಿದಾವ, ಇಲ್ಲ 2 ಎತ್ತುಗಳಿದಾವ, ಇಲ್ಲ ಒಂದೇ ಒಂದು ಎತ್ತ ಐತಾ, ಇಲ್ಲ ಒಂದೇ ಕುದುರೆ ಐತಾ? 5 ಕುದುರೆ ಇದ್ರೆ 5 ಲಗಾಮ್ನಾಗ ಓಡ್ತದೆ. 5 ರೀತಿ ಓಡಕ್ ಶುರು ಮಾಡಿ. 2 ಎತ್ತಿದ್ರೆ 2ರಲ್ಲಿ ಹೋಗ್ತೀವಿ, ಒಂದಿತ್ತಂದ್ರೆ ಒಂದೇ ಆಗ್ತದೆ. ಸೊ ನಮ್ದು ಆ ಗಂಟೆ ಅನ್ನೋದು ಆ ರೀತಿಯಾದ ಏಕತ್ವದಲ್ಲಿ ಹೋಗ್ಬೇಕು. ಅದನ್ನ ನೀವೆಲ್ಲರೂ ಹಂಗ ಹೋಗ್ತಾ ಇಲ್ಲ ಅಂದ್ರೆ ನೀವು ಇಮಿಡಿಯೇಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಧ್ಯಾನದ ಪರಿಚಯ ಇನ್ನ ಆಗಿಲ್ಲ, ಧ್ಯಾನ ಆಗಿಲ್ಲ ಅಂತ ಮತ್ತೆ ಪ್ರಯಾಸ ಮಾಡ್ಲೇಬೇಕು. ಇದಕ್ಕೆ ಯಾರು ಪಾರದರ್ಶಕ ಏನಂತಾರಲ್ಲ ವಿವರಣೆ ಕೊಡೋದು ಯಾರಿಗೂ ಕೇಳೋದ್ ಬೇಕಾಗ್ತದೆ. ಧ್ಯಾನ ಆಗಿಲ್ಲ, ಧ್ಯಾನ ಆದ್ಮೇಲೆ ಇಡೀ ನಿತ್ಯ ಜೀವನದಲ್ಲಿ ನೀವ್ ಏನ್ ತಂದ್ಕೊಂಡಿದ್ದೀರಾ, ನೀವು ಯಾವ್ದ್ರಿಂದ ಸ್ವಲ್ಪ ಮೇಲೆ ಎದ್ದೇಳ್ತದೆ, ಯಾವ್ದನ್ನ ನೀವು ಕೈಗೆ ಚಂದ್ರ ಕಂಡ ಅಂದ್ರೆ ಕೈಗೆ ನೀವು ಎಣ್ಣೆ ಹಚ್ಕೊಂಡ ಎಲ್ಲಾನು ಜಾರ ಹೋಗ್ಬಿಡ್ಬೇಕು. ಆ ಕಾಂತಿ, ಆ ಪ್ರಕಾಶ ಹಂಗಿರ್ತದೆ. ಮತ್ತೆ ಗೊಂದಲ ಬಿದ್ದೆ, ಮತ್ತೆ ಕಂಪ್ಯಾರಿಸನ್, ಮತ್ತೆ ಅದು ಮತ್ತೆ ಇದು. ಯಾಕಂದ್ರೆ ನಾವು ಮೇಲೆ ಏರ್ತಾ ಕಂಪ್ಯಾರಿಸನ್ ಕೂಡ ಸೂಕ್ಷ್ಮ ಆಗ್ತಾ ಹೋಗ್ತದೆ. ನಮಗ್ ಗೊತ್ತಿಲ್ಲದಂಗೆ ನಾವು ಕಂಪೇರ್ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲಿ ನಮಗ್ ಬೇಕು ಆ ವಿವೇಕ, ಆ ಗಂಟೆಯ ವಿವೇಕ.
ಒಳಗಡೆಯಿಂದ ಆತ್ಮದ ಒಂದ್ ಗಂಟು ಟಂಗ್ ಅಂತ ಹೊಡಿತತೆ, ಏನಂತ, ಮತ್ತೆ ಬೀಳ್ತಾ ಇದೀನಿ. ಯಾರೋ ನನ್ಕನ್ನ ಚೆನ್ನಾಗಿ ಮಾತಾಡಿದ್ರು ಅನ್ಕೊಳ್ಳಿ, ನನಗೆ ಒಳಗಡೆ ಒಂದು ಕುದಿ ಶುರುವಾಯ್ತು ಅಂದ್ರೆ ಐ ಆಮ್ ನೋ ಮೆಡಿಟೇಷನ್ ಆಗಿಲ್ಲ. ಶೈಲಪುತ್ರಿನೇ ಆ ಸ್ಥಿತಿನೇ ಬಂದಿಲ್ಲ. ಬ್ರಹ್ಮಚಾರಿನಂತೂ ದೂರ ಉಳಿತು, ಚಂದ್ರಗಂಟವಂತೂ ಮರ್ತೆ ಹೋಗ್ಬೇಕು. ಸೊ ಇದೆಲ್ಲ ಒಂದು ದರ್ಪಣ ಇದ್ದಾನೆ ಚಂದ್ರಗಂಟ. ಈ ರೀತಿಯಾಗಿ ನಿಮ್ಮ ಧ್ಯಾನ ಸಾಧನೆ ಆ ರೀತಿಯಾಗಿ ಹಂಗೆ ಮುನ್ನಡಿ ತಗೋಬೇಕು. ಅದು ಶ್ಲೋಕನ ಕೇಳಿ ಮತ್ತೆ ಅದರ ಅರ್ಥನ ನೋಡೋಣ. ಎಲ್ಲಾ ಶ್ಲೋಕಕ್ಕೂ ಓಂ ಚಂದ್ರಘಂಟಾಯೈ ನಮಃ ಅಂತ ಬರುತ್ತೆ. ಓಂ ಬ್ರಹ್ಮಚಾರಿಣ್ಯೈ ನಮಃ. ನಮಃ ಅಂತಂದ್ರೇನು, ನಾನು ಅದನ್ನ ಆಳವಾಗಿ ತಗೋಬೇಕು, ಉಚ್ಚಾರಣೆ ಇಲ್ಲಲ್ಲ, ಆಳವಾಗಿ. ನಮಃ. ನಮಸ್ತೆ ಅಂದ್ರೆ ಏನ್ ಅರ್ಥ? ನಮ ಅಸ್ತಿ, ನಾನಿಲ್ಲ. ನಾನಿಲ್ಲ ಅಂದ್ರೆ ಶರೀರ ರೂಪದಲ್ಲಿ ಇಲ್ಲನೋ ಮನಸ್ಸಿನ ರೂಪದಲ್ಲಿನೋ, ಅದು ಬೇರೆ. ನಮಸ್ತೆ ಅಂತಂದಾಗ ನಾನಿಲ್ಲಪ್ಪ, ಎಲ್ಲಾನು ಆ ವಿಶ್ವನೇ. ಅದು ನೀವೆಲ್ಲರೂ ಅರ್ಥ ಮಾಡಿ. ಪ್ರತಿಯೊಂದು ಪದದಲ್ಲಿ ನಮ್ಮವ್ರು ಅಷ್ಟು ವೈಜ್ಞಾನಿಕವಾಗಿಟ್ಟ. ನಮಸ್ತೆ, ನಮ ಅಸ್ತಿ, ಐ ಆಮ್ ನಾಟ್ ದೇರ್. ಐ ಆಮ್ ನಿಮಗ್ ಕಾಣ್ತಾ ಇದೀನಿ, ಬಟ್ ನಾನು ಅಲ್ಲಿಲ್ಲ, ನಾನಿರೋದು ಬೇರೆ. ಸೊ ನನ್ನ ಅಲ್ಲಿಂದ ನಿಮಗೆ ನನ್ನ ಒಂದು ಗ್ರೀಟಿಂಗ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಮ ಅಸ್ತಿ. ದಿಸ್ ಇಸ್ ದ ಬ್ಯೂಟಿ, ದಿಸ್ ಇಸ್ ದ ಬ್ಯೂಟಿ. ನಮಸ್ತೆ ಅನ್ನೋದು ಸುಮ್ನೆ ಅಲ್ಲ, ನಾನಿಲ್ಲ ಅನ್ನೋ ಗೋಚರ ಇಟ್ಕೊಂಡು ನಾವು ಯಾವಾಗ ನಾವ್ ಎರಡು ಕೈ ಜೋಡಿಸಿದಾಗ, ಅವಾಗ ಮತ್ತೆ ಯಾರಾದ್ರೂ ಬಂದಾಗ ನಾವು ಎರಡು ಕೈ ಜೋಡಿಸ್ತೀವಿ ಅಂದ್ರೆ ನಂದೇನಿಲ್ಲಪ್ಪ, ಎಲ್ಲ ನಿನಗೆ ಶರಣು ಅಂತ ಇದಕ್ಕಲ್ಲ. ದಟ್ ಸರೆಂಡರ್ನೆಸ್ ಯಾವಾಗ ಬರ್ತದೆ? ನಾನಿಲ್ದಾಗ ಬರ್ತದೆ. ನಾನು ಇದರಿಂದ ಹೆಂಗ್ ಸರೆಂಡರ್ ಮಾಡಕ್ ಸಾಧ್ಯ? ಇದು ನಮ್ಮಲ್ಲಿ ಈ ರೀತಿಯಾದ ಒಂದು ವಿಮೋಚನೆ ಅಂತ ಅನ್ಕೊಳ್ರಿ, ವಿಪರೀತನೇ ಅನ್ಕೊಳ್ರಿ. ಅದೇ ಈ ರೀತಿಯಾದ ಒಂದು ಜಿಗಿತ, ಈ ಲೀಪ್ ನಮ್ಮಲ್ಲಿ ನಮಗೆ ಕಂಡು ಬರ್ಬೋದು. ಇಲ್ಲಾಂದ್ರೆ ಅಲ್ಲಿ ಆ ಪ್ರಾಸೆಸ್ ಅನ್ನೋದು ನಡೆದಿಲ್ಲ. ಸೊ ಇದಕ್ಕೆ ಹೋಗಕ್ಕನ ಮುಂಚೆ ವಿವೇಕಾನಂದ ಅವ್ರದ್ದು ಒಂದು ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ. ವಿವೇಕಾನಂದರ ತಂದೆ ತೀರ್ಕೊಂತಾರೆ, ಅವ್ರ ಒಬ್ಬನೇ ಮಗ, ತಾಯಿ. ಸಾಕಷ್ಟು ಅವರಿಗೆ ಸಾಲ, ಸಿಕ್ಕಾಪಟ್ಟೆ ಸಾಲ ಇರ್ತದೆ. ಎಲ್ಲಿವರೆಗೆ ಬರ್ತಂದ್ರೆ ಒಂದು ಒಪ್ಪತ್ತು ಊಟಕ್ಕಿರಲ್ಲ. ಅವಾಗ ಅಂದ್ರೆ ಒಬ್ರಿಗಿದ್ರೆ ಒಬ್ರಿಗಿಲ್ಲ. ವಿವೇಕಾನಂದ್ರ ಏನ್ ಮಾಡ್ತಾರೆ, ಅವ್ರ ತಾಯಿ ತಿನ್ಬೇಕಂತ, ನನಗೆ ಒಂದ್ ಕಡೆ ಇನ್ವಿಟೇಷನ್ ಐತೆ, ನಾನು ಹೋಗ್ತೀನಿ, ನೀನ್ ತಿನ್ಬಿಡಮ್ಮ ಅಂತ ಹೇಳ್ತಾರೆ. ಆಯ್ತಪ್ಪ, ಹೋಗಿ ಮತ್ತೆ ಒಂಥರ ಅಂದ್ರೆ ಡೇಕ್ ಅಂತ ಬರೋದು, ಈ ತರ ಎಲ್ಲಾ ಮಾಡ್ತಾರೆ. ಅಂದ್ರೆ ಅವ್ರ ತಾಯಿಗೆ ಅವ್ರ ಇದನ್ನ ರಾಮಕೃಷ್ಣ ಪರಮಹಂಸ ನೋಡ್ತಾ ಇರ್ತಾರೆ. ರಾಮಕೃಷ್ಣ ಪರಮಹಂಸ ನೋಡಿ ಅವಾಗ ಹೇಳ್ತಾರೆ, ನೀನ್ ಬಾ, ಹೋಗಿ ಕಾಳಿದೇವಿ ಹತ್ರ ಹೋಗಿ ಕೇಳ್ಕೊಂಬ ಹೋಗು ಅಂತ ಹೇಳ್ತಾರೆ. ನನಗೆ ಇದೆಲ್ಲ ಪರಿಹಾರ ತೋರ್ಸು, ನನಗೆ ಇದೆಲ್ಲ ಬೇಕಂತ ಕೇಳ್ಕೊಂಬ ಹೋಗಂದ್ರೆ ಅವ್ರು ಕಾಳಿದೇವಿ ಹತ್ರ ಹೋಗ್ತಿದ್ದಂಗೆ ಬರ್ಬೇಕಾದ್ರೆ ಕಣ್ಣೀರ್ ಇಟ್ಕೊಂಡು ಹೊರ ಬರ್ತಾರೆ. ನಾನು ಏನ್ ಕೇಳ್ಬೇಕಂತ ಹೋಗಿದ್ನಲ್ಲ ಸ್ವಾಮಿ, ನನಗೆ ಅದು ಅಲ್ಲಿ ಬರ್ಲೇ ಇಲ್ಲ. ಅಲ್ಲಿ ಹೋದೆ, ನಾನು ಎಲ್ಲದಕ್ಕೂ ದೇವರ ಈ ಶರೀರ ಕೊಟ್ಟಿ ಕೃತಜ್ಞತೆ, ಈ ಪ್ರಕೃತಿ ಕೊಟ್ಟಿ ಕೃತಜ್ಞತೆ, ಎಲ್ಲ ಧನ್ಯವಾದಗಳನ್ನ ಅರ್ಪಿಸಿ ಬಂದ್ಬಿಟ್ಟು ನಾನು ಏನು ಕೇಳ್ತಾನೆ ಇಲ್ಲ. ಹುಚ್ಚ, ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಹೋಗಿ ನೀನು ಅಂತ ಹೇಳ್ತೀನಿ. ಎರಡನೇ ಸಲ ಅದೇ ಆಗ್ತದೆ. ನಾನು ಏನ್ ಆಗ್ತಾ ಇಲ್ಲ, ಹೋದ್ರೆ ನನಗೇನ್ ಕೇಳಕ್ ಆಗ್ತಿಲ್ಲ, ನನಗೆ ಏನಾಯ್ತು ಇದೆಲ್ಲ ಆಯ್ತಲ್ಲ ಅಂತ. ಮೂರನೇ ಸಲ ಕೂಡ ಕಳಿಸ್ತಾರೆ. ಅವಾಗ ನಾಲ್ಕನೇ ಸಲ ಅವ್ರು ಹೇಳ್ತಾರೆ, ಆಯ್ತಪ್ಪ, ನಿನ್ನ ಜೀವನ ನೀನ್ ಸ್ಟಾರ್ಟ್ ಮಾಡ್ತಾರೆ. ಈ ಭಾವನೆ ನಿನ್ನಲ್ಲಿ ಅದು ಸುಮ್ನೆ ಹೇಳ್ತಿದ್ಯೋ ನಿಜವಾಗ್ಲೂ ಆಯ್ತು. ಅದು ಅಂದ್ರೆ ನಮ್ಮ ಪ್ರಾರ್ಥನೆ ಅನ್ನೋದು ದೇವ್ರ ಹತ್ರ ಹೋಗಿ ವಿ ಶುಡ್ ಬಿ ವೆರಿ, ಅಂದ್ರೆ ನಮ್ಮ ಆ ಒಂದು ಕೃತಜ್ಞತೆನ ಸಲ್ಲಿಸ್ಬೇಕು. ಐ ಹ್ಯಾವ್ ದಿಸ್ ಬಾಡಿ, ದಿಸ್ ಲೈಫ್, ಈ ಜೀವನ ನನಗೆ ಕೊಟ್ಟಿ ನೀನು. ಈ ಕಾಂತಿ ಬರ್ಬೇಕು ನಮಗೆ. ಜೀವನ ಕೊಟ್ಟಿ ತಂದೆ, ನಮಸ್ಕಾರ, ನಮಸ್ತೆ ನಿಮಗೆ. ನಾನಿಲ್ಲ ಅನ್ನೋದು ನನಗೆ ತೋರಿಸ್ತಾ ಇದ್ದೀನಿ, ನಮಸ್ತೆ. ನನ್ ಕೈಯಲ್ಲಿ ಏನು ಇಲ್ಲ ಅಂತ ಗೋಚರ ಮಾಡಿಸ್ತಿದ್ದಿ, ನಮಸ್ತೆ. ಇಡೀ ಪ್ರಕೃತಿನ ಕುಡಿಯಕ್ ನೀರು, ಉಸಿರಾಡಕ್ಕೆ ಗಾಳಿ, ಎಲ್ಲಾನು ಕೊಟ್ಟಿ, ನಮಸ್ತೆ. ಈ ರೀತಿಯಾಗಿ ಬಂದಾಗ ಆ ಕಾಂತಿ ಇತ್ತು ಅವರಲ್ಲಿ. ಅಂದ್ರೆ ಯಾವ ಸ್ಥಿತಿಯಲ್ಲೂ ಕೂಡ ಯಾವ ರೀತಿ ಕಾಂತಿ ಉಂಟು, ಎಂತ ಸ್ಥಿತಿಯಲ್ಲೂ ಕೂಡ. ಇಂಥ ಸ್ಥಿತಿಯಲ್ಲಿ ನಮ್ಮಲ್ಲಿ ಏನೆಲ್ಲ ತಪ್ಪುಗಳು ಮಾಡ್ಬೇಕಂತ ಆಲೋಚನೆ ಬರ್ತದೆ. ಸೊ ಅಲ್ಲಿ ಚಂದ್ರಗಂಟ ಬಂದು ರಾಮಕೃಷ್ಣ ಪರಮಹಂಸ ಏನ್ ಹೇಳ್ತಾರೆ, ಪಾಸ್ ದ ಲಿಟ್ಮಸ್ ಟೆಸ್ಟ್. ಲಿಟ್ಮಸ್ ಟೆಸ್ಟ್ ಅಂದ್ರೆ ಇಂಗ್ಲಿಷ್
ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ, ಅಂದ್ರೆ ಅಷ್ಟು ಪಾರದರ್ಶಕವಾದ ಒಂದು ಪರೀಕ್ಷೆ. ಬೆಂಕಿ ಹಚ್ಚಿದಾಗ ಹೆಂಗಿರ್ತದೆ ಆ ತರದಲ್ಲಿ ಪ್ಯೂರಿಟಿ ಚೆಕಿಂಗ್ ಅಲ್ಲಿ ನೀನ್ ಪಾಸ್ ಆಗಿ ನೀನ್ ಮುಂದೆ ಹೋಗ್ಬೋದು. ಅಂತ ಕಷ್ಟ ಪರಿಸ್ಥಿತಿಯನ್ನು ಕೂಡ ಅವರಲ್ಲಿ ಹೋಗ್ತಿರ್ಲಿಲ್ಲ. ದೇವತ್ರ ಹೋಗಿ ಕೇಳ್ಕೊಂಡು ನನಗೆ ಇದು ಬೇಕು ಅದು ಬೇಕು ನನಗೆ ಈ ಪರಿಹಾರ ಕೊಡು, ನೋ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಈ ಕಷ್ಟ ಐತಲ್ಲ ಅದಕ್ಕೂ ನಿಮ್ಗೆ ಕೃತಜ್ಞತೆ, ಅದರಿಂದ ನಾನು ಎಷ್ಟೊಂದು ಕಲಿತಾ ಇದ್ದೆ. ದಿಸ್ ಇಸ್ ದ ಬ್ಯೂಟಿ. ಈ ರೀತಿಯಾದ ಪ್ರಕಾಶಮಾನತೆ ನನ್ನಂತರ. ಆ ರೀತಿಯಾದ ಚಂದ್ರ ಅಂತಂದ್ರೆ ಅಪೂರ್ಣತೆಗೆ ಫಸ್ಟ್ ಅಮಾವಾಸ್ಯ ನೆಕ್ಸ್ಟ್ ಡೇ ಸ್ವಲ್ಪ ಸ್ವಲ್ಪ ಅದೇ ರೀತಿ ನಮ್ಮ ಪ್ರಯಾಸ, ಕೊನೆಯ ಪೂರ್ಣತೆಗೆ ಮತ್ತೆ ಖಾಲಿ ಆಗ್ತಾನೆ. ಯಾವ್ದು ಅಲ್ಲಿಗೆ ಸ್ಥಿತ ಆಗ್ಬಾರ್ದು, ಮತ್ತೆ ವಾಪಸ್ ಮತ್ತೆ. ದಿಸ್ ಇಸ್ ದ ಬ್ಯೂಟಿ ನಾವು ನೋಡ್ಬೇಕಾಗಿದೆ ಚಂದ್ರ. ಫಸ್ಟ್ ಸ್ಲೋ ಆಗಿ ವ್ಯಾಕ್ಸಿಂಗು ವೇನಿಂಗು ಹಿಂಗೆ ಏರುವಿಕೆ ಮತ್ತೆ ಎದಕ್ಕೆ ಇಳಿಯುವಿಕೆ ಐತೆ ಇರ್ಬೇಕು. ಅಲ್ಲಿದಲ್ಲೇ ನಾ ಹೇಳಿದ್ರೆ ಫುಲ್ ಸ್ಟಾಪ್, ಮತ್ತೆ ಮುಂದೆ ಮತ್ತೆ ಹೊಸತನ. ದಿಸ್ ಇಸ್ ದ ಬ್ಯೂಟಿ. ಸಾಧನೆಯಿಂದ ಅದು ಬರ್ಬೇಕು. ಸಾಧನೆಯಿಂದ ನಾನು ಗ್ರೇಟ್ ಅಂತ ತೋರ್ಸ್ಕೊಳಕ್ ಹೋಗ್ತೇನೆ ಅಂದ್ರೆ ಅವನದೇ ಏನು ಸಾಧ್ಯತೆ ಆಗೇ ಇಲ್ಲ ಅಂತ. ಶ್ಲೋಕನ ಕೇಳೋಣ. ಚಂದ್ರಘಂಟಾದೇವಿ ಯಾವ ರೀತಿಯಾಗಿ ನಮ್ಮ ಹಿರಿಯರು ಎಷ್ಟು ರೀತಿಯಾಗಿ ನಮಗೆ ತೋರಿಸ್ತಾರೆ. And in her 4 right hands she carries a kamalam, lotus, banah, an arrow, dhanuhu, a bow, and an akshamala. In her 2 hands she is seen holding the abhaya, fear dispelling, and varada, boon providing mudras. By the 3rd night the shape of the moon that adorns the crown of Devi resembles a bell, ghanta, giving her the name Chandra Ghanta. The mantra for her sadhana is Om Devi Chandra Ghantayai Namah. One needs to be mindful of the strong sound of Gha and Na in this mantra. It is not to be pronounced as Pindaja Pravararudha Chanda Kopastra Kairyuta Prasadam Tanute Mahyam Chandra Ghanteti Vishruta. ಇದು ಶ್ಲೋಕ ಮಿತ್ರ. ಪಿಂಡಜ ಪ್ರವರಾರೂಢ ಚಂಡಕೋ ಪಾಸ್ಟ್ರ ಕಲ್ಯುತ ಪ್ರಸಾದಂ ತನುತೆ ಮಯ್ಯಂ ಚಂದ್ರಗಂಟೇತಿ ವಿಶ್ರುತ. ಸೊ ಪಿಂಡಜ ರೂಢ ಅಂತಂದ್ರೆ ಅದು ಆಕ್ಚುಲಿ ಪಕ್ಷಿಗೆ ಅಂದ್ರೆ ಯಾವ ರೀತಿಯಾಗಿ ಪಕ್ಷಿ ತನ್ನಷ್ಟು ಸ್ವ ಇಚ್ಛೆಯಿಂದ ಹಾರಾಡ್ತದೋ ಅದಕ್ಕೆ ಪ್ರವರಾರೂಢ ಅಂದ್ರೆ ಆ ಪಕ್ಷಿಗೋಸ್ಕರ ಇದೆ. ಅದನ್ನ ಒಟ್ಟು ಪ್ರಾಣಿ ಲೋಕಕ್ಕೆ ಯಾವ ರೀತಿಯಾಗಿ ನಾವು ಅಲ್ಲಿಂದ ಹೊರಗೆ ಬರ್ತೀವಿ, ಅದರಿಂದ ಹೊರಗೆ ಬರ್ತೀವಿ, ಅದರ ಒಂದು ಮಹತ್ವ, ಅದರಿಂದ ನಾವು ಹೆಂಗೆ ಮುಂದೆ ಹೋಗ್ತೀವಿ, ಅದರಿಂದ ಹೆಂಗೆ ನಾವು ಮುಂದೆ ಹೋಗ್ತೀವಿ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಯಾವ್ದಕ್ಕೆ ಹೋಗ್ತಾರೆ? ಚಂಡಕೋಪ ಅಸ್ತ್ರ ಕುರ್ಯಾತ್ ಅಂದ್ರೆ ಇಲ್ಲಿ ಯಾವಾಗ ಅಂದ್ರೆ ಶಿವನ್ ಜೊತೆ ಆ ಚಂದ್ರ ಅನ್ನೋದು ಬಂತು ಅವಾಗ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು ಬರ್ತವೆ. ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು ಬರ್ತವೆ. ಯಾವ ರೀತಿಯಾದ ಬದಲಾವಣೆ? ಈ ಪ್ರಕಾಶ, ಆ ಪ್ರಸಾದಂ ಅಂದ್ರೆ ನನ್ನಲ್ಲಿ ಯಾವ ರೀತಿ ಪ್ರಕಾಶ ಬರ್ತತೆ ಅದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಅದರಿಂದ ಅಂದ್ರೆ ಆ ರೀತಿಯಾದ ಚಂದ್ರನ ಗಂಟೆ, ಅದರಿಂದ ನಾವು ಸಾಕಷ್ಟು ಮುಂದೆ ಹೋಗೋದು, ನಮಗೆ ಅಲ್ಲಿ ಪ್ರಬಲವಾದ ಸ್ಥಿತಿ ನಮಗೆ ಬರ್ತದೆ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಇದು ಈ ಶ್ಲೋಕದ ಅರ್ಥ. ಸೊ ಇದು ನಿಮಗೆ ಶ್ಲೋಕದ ಅರ್ಥದ ಇಂಪಾರ್ಟೆಂಟ್, ತಾತ್ಪರ್ಯ ನಾನು ಚೆನ್ನಾಗಿ ನಿಮ್ಗೆ ಹೇಳಿದ್ದೀನಿ, ಅದ್ರ ಕಡೆ ನಿಮ್ಮ ಗಮನ ಇರ್ಲಿ, ಬೇರೆ ಇನ್ಯಾವುದು ಬೇಡ. ಸೊ ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ನಾವ್ ಎದುರು ಬೀಳ್ತಿದೀವಿ ಅಂತಂದ್ರೆ ನಮ್ಮನ್ನ ನಾವು ಈ ಪ್ರಕಾಶ ಮಾಡುತ್ತೆ ಅಂದ್ರೆ ತಾಯಿ ಅಷ್ಟು ಗದ ಎಲ್ಲಾನು ಆಯುಧಗಳು ನಮಗೆ ಕೊಟ್ಟಾಳ. ಅಂದ್ರೆ ಅದೆಲ್ಲ ಧ್ಯಾನದಿಂದನೇ ಬರುತ್ತೆ, ಧ್ಯಾನದಿಂದ ನಮ್ಗೆ ಒಂದೊಂದು ಗೋಚರ ಆಗ್ತದೆ.
ಇದು ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಈ ರೀತಿಯಾದ ಪ್ರಕಾಶ ಮಾಡುತ್ತೆ ಆ ಚಂದ್ರನ ಕಾಂತಿ. ಆ ಘಂಟ ಅಂದ್ರೆ ಯಾವಾಗ 3-4 ಅಂದ್ರೆ ಗಂಟೆಯ ತರ ಆಗ್ತದೆ. ಅಂದ್ರೆ ನಮ್ಮಲ್ಲಿ 3-4 ಅಂದ್ರೆ ನಮ್ಮ ಆ ರೀತಿಯಾದ ಒಂದು ಪ್ರಯಾಸ ಮಾಡಿದಾಗ 3 ಸರಿ 4 ಸರಿ 5 ಸರಿ ಅವಾಗ ನಮ್ಮಲ್ಲಿ ಅದು ಉದ್ಭವ ಆಗ್ತದೆ. ಅವಾಗ ಶೇಖರನ ಹತ್ರ ಹೆಂಗೆ ಚಂದ್ರ ಇರ್ತದೋ ಆ ರೀತಿಯಾದ ನಮ್ಮಲ್ಲಿ ಅಂದ್ರೆ ಶಿವತ್ವದ ಒಂದು ಪ್ರಾಪ್ತಿ. जब तुम अपने को पाओगे मन से शून्य और शरीर से अलग, तब तुम शिवत्व को प्राप्त करोगे. ಯಾವಾಗ ನಿನ್ನಷ್ಟು ನೀನೇ ಮನಸ್ಸಿನಲ್ಲಿ ಶೂನ್ಯತೆ, ಶರೀರದಲ್ಲಿ ಅಗಲುವಿಕೆ ಬರುತ್ತೋ ಅಂದ್ರೆ ಆ ಕಾಂತಿಯಿಂದ ಈ ಪ್ರಸಾದ ನಮಗೆ ಅವಾಗ ನಾನು ಶಿವತ್ವ ನನ್ನಲ್ಲಿ ಬರ್ತದೆ. ಆ ಪ್ರಸಾದ ಗುರಿಯಾತ್ ಬರ್ತದೆ. ಇದು ನೀವೆಲ್ಲರೂ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಸಾಧನೆ 1 ತಾಸು ಮಾಡೋದೆಷ್ಟು ಇಂಪಾರ್ಟೆಂಟ್, 23 hours ನಿಮ್ಮ ಇರುವಿಕೆ ಅಷ್ಟೇ ಇಂಪಾರ್ಟೆಂಟ್. ನಾನು ಎಷ್ಟೆಲ್ಲಾ ಸಾಧನೆ ಮಾಡಿ ನಾನು ಇರ್ಬೇಕಾದ್ರೆ ದರಿದ್ರವಾಗಿ ಜೀವಿಸ್ತಾ ಇದ್ದೀನಿ, ನನಗೆ ಖುಷಿ ಇಲ್ಲ. ನನಗ್ ಗೊತ್ತು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಮತ್ತೆ ಮಾಡ್ತಾ ಇದೀನಿ ಅಂದ್ರೆ ನಾನ್ ಮೋಸ ಮಾಡ್ಕೊಂಡಂಗೆ ಬೇರೆ ಯಾರು ಮೋಸ ಮಾಡಿದ್ರು ಮತ್ತೆ ನಾವು ವಾಪಸ್ ಬೀಳ್ತೀವಿ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಗೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾರಿಗೆ ಯಾರುಂಟು ಎಲ್ರೂ ಮಾರ್ಗದರ್ಶನ ಮಾಡ್ತಾರೆ, ಯಾರು ತೆಗೆದು ಹಾಕಕ್ಕೆ ಆಗೋದಿಲ್ಲ. ಎಸ್, ಈಗೆಲ್ಲರೂ ಸಾಧನೆಗೆ ಹೋಗೋಣ. ಎಲ್ಲರೂ ನಿಧಾನ 2 ಕೈಗಳನ್ನ ಜೋಡಿಸ್ಕೊಳ್ರಿ, ಕಣ್ಣು ಮುಚ್ಕೊಳ್ರಿ. ಚಂದ್ರಗಂಟ ಆ ರೀತಿಯಾದ ಅಂದ್ರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ನಾಳೆ ಕೂಷ್ಮಾಂಡ, ಇನ್ನ ಹೆಚ್ಚಿನ ರೀತಿಯಲ್ಲಿ 1 hour ಕೂತ್ಕೊಂಡೆ, 1.5 hour ಕೂತ್ಕೊಂಡೆ. ದಟ್ ಇಸ್ ಪತ್ರಿ ಸರ್ ಕೂಡ ಹೇಳ್ತಾರೆ, ಯಮ ನಿಯಮ ಇರೋ ವ್ಯಕ್ತಿ ಧ್ಯಾನ ಕೂಡ ಅವಶ್ಯಕತೆ ಇಲ್ಲ. ಯಮ ಅಂದ್ರೆ ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದು, ನಿಯಮ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು. 5 ಅಂಶಗಳಿದ್ದಾವೆ. 2 ಕೈ ಜೋಡಿಸ್ಕೊಂಡ್ರಿ, ನಿಧಾನವಾಗಿ ಕಣ್ಮುಚ್ಚಿ, ತುಂಬಾ ನಿಧಾನವಾಗಿ ಕಣ್ಮುಚ್ಚಿ. ಆ ಚಂದ್ರಗಂಟ ಸ್ಥಿತಿ ನಿಮ್ಮಲ್ಲಿ ಬರ್ಲಿ, ಆ ನಮಸ್ತೆ ಅನ್ನೋ ಸ್ಥಿತಿ ನಿಮ್ಮಲ್ಲಿ ಬರ್ಲಿ. ನಮ ಅಸ್ತಿ ನಮಸ್ತೆ, ಐ ಆಮ್ ನಾಟ್ ದೇರ್. ನಾನು ಇಲ್ಲ, ನನ್ನತನ ಇಲ್ಲ, ನಮ್ಮತನ ಇಲ್ಲ. ಮತ್ತೇನೈತೆ ಅದೇ ಅದನ್ನ ನೋಡುವಿಕೆನೆ ಧ್ಯಾನ. ಅದಕ್ಕೆ ಅತೀತವಾದದ್ದು, ಭಾವಕ್ಕೆ ಅತೀತವಾದದ್ದು, ನಮ್ಮ ಗೋಚರಕ್ಕೆ ಗುಣಾದಿ, ಚಂದ್ರಗಂಟಾದಿ. ಸೊ ನಿಧಾನವಾಗಿ ಅದು ಎಲ್ಲ ನಮಗೆ ಪ್ರಾಪ್ತ ಸ್ಥಿತಿಯಲ್ಲಿ ಬರ್ಬೇಕು. ಪ್ರಾಪ್ತಿ ಅಂತ ಇಲ್ಲ, ಆ ಪ್ರಾಪ್ತ ಸ್ಥಿತಿಯಲ್ಲಿ ನಮಗೆ ಬರ್ಬೇಕು ಅಂದ್ರೆ ಶ್ವಾಸದ ಕಡೆ ಗಮನ. ಮಿತ್ರ ನಿಧಾನವಾಗಿ ಶ್ವಾಸದ ಕಡೆ ಗಮನ. ಶ್ವಾಸಾನುಸಂಧಾನ, ಶ್ವಾಸದ ಮೇಲೆ ಧ್ಯಾಸ. ಖುಷಿಯಿಂದ, ಆನಂದದಿಂದ, ನಿರ್ಮಲ ಸ್ಥಿತಿಯಿಂದ ಧ್ಯಾನಸ್ಥರಾಗಲು ಶ್ವಾಸದ ಕಡೆ ಗಮನ. ಧ್ಯಾನಸ್ಥರ ಹಾಗೂ ಒಂದು ಲಕ್ಷಣ ಶಾಂತಿಯ ಆಗಮನ. ಶ್ವಾಸದ ಕಡೆ ಗಮನ, ಶಾಂತಿಯ ಆಗಮನ. ಶ್ವಾಸದ ಕಡೆ ಗಮನ, ನಿಶ್ಚಲತೆಯ ಅನುಸಂಧಾನ. ಶ್ವಾಸದ ಕಡೆ ಗಮನ, ಸ್ಪಷ್ಟತೆಯ ಪ್ರಮಾಣ. ಶ್ವಾಸದ ಕಡೆ ಗಮನ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಭಜ, ಅದರ ಕಡೆ ನಿಮ್ಮ ಪಯಣ. ಶ್ವಾಸದ ಕಡೆ ಗಮನ, ಸತ್ಯದ ಕಡೆ ಪಯಣ. ನಾಸ್ತಿ ಸತ್ಯ ಪರೋ ಧರ್ಮ. ಸತ್ಯ ಬಿಟ್ಟರೆ ಅದಕ್ಕೆಲ್ಲ ದೊಡ್ಡ ಧರ್ಮ ಯಾವುದು? ಸತ್ಯ ಯಾವುದು? ಶ್ವಾಸದ ಕಡೆ ಗಮನ. ನಿತ್ಯ ಯಾವುದು? ಶ್ವಾಸ. ಯಾವುದು ನಿತ್ಯ? ಅದು ಸತ್ಯ. ನಿಮ್ಮ ನಿತ್ಯತ್ವದಿಂದ ಸತ್ಯತ್ವದ ಕಡೆಗೆ ಶ್ವಾಸದಿಂದ ಮಾತ್ರ ಸಾಧ್ಯ ಮಿತ್ರ. ಅದಕ್ಕೆ ಖುಷಿಯಿಂದ ಶ್ವಾಸದ ಕಡೆ ಗಮನ ಕೊಟ್ಟು ಮಿತ್ರ. ಶ್ವಾಸಾನುಸಂಧಾನ 1 ಗಂಟೆಯ ಧ್ಯಾನ ನಿಮ್ಮ ಇಡೀ ದಿನದಲ್ಲಿ ಆ ಉಲ್ಲಾಸತನ, ಆ ನಿಶ್ಚಲತೆ, ನಿಶ್ಶಬ್ದತೆ
ಮಾತಿನ ಹಿಂದ್ಗಡೆ ಇರೋ ಮೌನನ ತಿಳಿಸುವಿಕೆ ಎಲ್ಲಾನು ಬರ್ಬೇಕು ಮಿತ್ರರೇ. You should have always the feeling of ha, yes, aha ಅನ್ನೋ ಫೀಲಿಂಗ್ ಬರ್ಬೇಕು. ಹೊಸತನ, ಆಲ್ವೇಸ್ ನೂತನದಲ್ಲಿ ಜೀವಿಸುವ ರೀತಿ, ಪ್ರಕಾಶದ ನೂತನ ಪ್ರಕಾಶದ ಕಡೆ ಜೀವಿಸೋ ರೀತಿ ಇಲ್ಲ ಶಿಸ್ತು ಬದ್ಧತೆ ಬರ್ಬೇಕು ಮಿತ್ರರೇ. ಶ್ವಾಸಾನುಸಂಧಾನ, ಶ್ವಾಸದ ಮೇಲೆ ಧ್ಯಾಸ. ಉಸಿರಾಟದಲ್ಲಿ ಗಮನ ಇದ್ದಾಗ ನಿಶ್ಚಲತೆ, ನಿಶಬ್ದತೆ, ಶಾಂತಿ, ಆನಂದ, ಶ್ವಾಸಾನುಸಂಧಾನ, ಒಳಗೋಗೋ ಉಸಿರು, ಹೊರಗ್ ಬರೋ ಉಸಿರು, ಅದ್ರ ಜೊತೆ ನೀವು ಉಸಿರಿನ ಜೊತೆ ಒಳಗ್ ಹೋಗ್ರಿ, ಉಸಿರಿನ ಜೊತೆ ಹೊರಗ್ ಬರ್ರಿ, ಅದ್ರ ಜೊತೆನೇ ಇರ್ರಿ. ಅದೇ ಧ್ಯಾನ. ಧಿ ಪ್ಲಸ್ ಯಾನ, ಧ್ಯಾನ. ಧಿ ಅಂದ್ರೆ ಆತ್ಮ ಪದಾರ್ಥ, ಯಾನ ಅಂದ್ರೆ ಪ್ರಯಾಣ, ಎಲ್ಲಿಂದ ಎಲ್ಲಿಗೆ. ಕಣ್ಣಿಗೆ ಕಾಣೋ ಲೋಕದಿಂದ ಕಣ್ಣಿಗೆ ಕಾಣದೇ ಇರೋ ಲೋಕಕ್ಕೆ. ಕಣ್ಣಿಗೆ ಕಾಣದೇ ಇರೋ ಲೋಕ ನಮ್ಮ ಮೂಲ. ಸೊ ಆ ಪಯಣಕ್ಕೆ ಮೂಲ ಯಾವುದು? ಆತ್ಮ ಪದಾರ್ಥ. ನಮಗೆ ಗೋಚರ ಆಗ್ತಿರೋ ಆತ್ಮ ಪದಾರ್ಥ ಶ್ವಾಸ ಮಾತ್ರ, ಉಸಿರಾಟ ಮಾತ್ರ ನಮಗೆ ಗೋಚರ ಆಗ್ತಿರೋ ಆತ್ಮ ಪದಾರ್ಥ. ಎಲ್ಲ ಆತ್ಮ ಪದಾರ್ಥದ ಮೂಲ ಉಸಿರು. ಈ ಶರೀರಕ್ಕೆ ಮೂಲ ಉಸಿರು. ವಿಶ್ವಶಕ್ತಿಯ ಆಗಮನ ಉಸಿರಾಟದ ಕಡೆ ಗಮನ ಕೊಟ್ಟಾಗ ಅತ್ಯ ಪ್ರಮಾಣತೆ, ಜಾಸ್ತಿ ಪ್ರಮಾಣತೆಯಲ್ಲಿ ನಮಗೆ ಲಭ್ಯ ಆಗ್ತಕ್ಕಂಥ. ಈ ಆತ್ಮ ಪದಾರ್ಥದೊಂದಿಗೆ, ಉಸಿರವನ್ನು ಆತ್ಮ ಪದಾರ್ಥದೊಂದಿಗೆ ನಮ್ಮ ಜೊತೆ ಇದ್ದಾಗ ನಮ್ಮ ಪಯಣ ನಮ್ಮತ್ತ, ನಮ್ಮ ಸ್ವಗೃಹಕ್ಕೆ. Be with your breath.
Mm-hmm.
ಕೊನೆಯ 1 ನಿಮಿಷಗಳು ಮಾತ್ರ ಶ್ವಾಸದ ಕಡೆ ಗಮನ. ಕೊನೆಯ 1 ನಿಮಿಷಗಳು ಮಿತ್ರರು, ಶ್ವಾಸದ ಕಡೆ ಗಮನ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ. ಕೊನೆಯ 1 ನಿಮಿಷಗಳು ಮಾತ್ರ. ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಬಿಡಿಸ್ಕೊಂತ ನಿಧಾನವಾಗಿ ನಿಮ್ಮ ಕಣ್ಣಿಗೆ ತಗೊಳ್ರಿ. ತುಂಬಾ ನಿಧಾನವಾಗಿ ನಿಮ್ಮ ಕೈಗಳನ್ನ ತೆಗೀರಿ. ಯಾರಿಗಿನ್ನ ಧ್ಯಾನಸ್ಥರಾಗ್ಬೇಕು, ಧ್ಯಾನ ಮಗ್ನತೆಯಲ್ಲಿ ಇರ್ಬೇಕಂದ್ರೆ ಅದೇ ರೀತಿಯಾಗಿ ತಮ್ಮ ಧ್ಯಾನನ ಕಂಟಿನ್ಯೂ ಮಾಡ್ರಿ. ಯಾರಿಗೆ ಬರಬರ್ಬೇಕು ಅಂತ ಇತ್ತು ಅವರು ನಿಧಾನವಾಗಿ 2 ಕೈಗಳನ್ನ ಕಣ್ಣಿಗೆ ತಗೊಂತ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಕೃತಜ್ಞತಾ ಭಾವದಿಂದ ಪ್ರಕೃತಿ ಮಾತೆಗೆ ಕೃತಜ್ಞತೆ ಸಲ್ಲಿಸೋಣ. ಎಲ್ರಿಗೂ ನಮಸ್ಕಾರ ಹಾಗೂ ಧನ್ಯವಾದ. ಇವತ್ತಿನ ಅದ್ಭುತ ಧ್ಯಾನಕ್ಕೆ ನಿಮಗೆ ಧನ್ಯವಾದಗಳು. ಮತ್ತೆ ನಾಳೆ ಇಂದಿನಂತೆ 4ನೇ ದಿನ, ನವರಾತ್ರಿಯ 4ನೇ ದಿನ ಕೂಷ್ಮಾಂಡ. ನಾಳೆ ಬೆಳಗ್ಗೆ ಎಲ್ಲರೂ ಇದೆ PMC ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿ ಸೇರೋಣ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.